ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಸಾಧನೆಯ 4 ಅಂಗಗಳು. ನಾನು ಭಜನೆ ಮಾಡುತ್ತಿರುವಾಗ ನನಗೆ ನಾನು ಹಾಗೂ ದೇವರು ಇದರ ಹೊರತಾಗಿ ಯಾರೂ ಕಾಣುತ್ತಿರಲಿಲ್ಲ. ನಿಮಗೂ ಇದರಂತೆ ಆಗಬೇಕೆಂಬುದು ನನ್ನ ಇಚ್ಛೆ ಆಗಿರುತ್ತದೆ ಹಾಗೂ ನಿಮಗೆ ಹಾಗೆ ಆಗಲು ಶಕ್ಯವಿರುತ್ತದೆ. ಆದ್ದರಿಂದಲೇ ನಾನು ನಿಮಗೆ ಹೇಳುತ್ತಿರುವೆ, ಪ್ರಪಂಚದಲ್ಲಿ ವ್ಯವಹರಿಸುವಾಗ ಪ್ರತಿಯೊಬ್ಬರೂ ಅಂತರ್ಮುಖರಾಗಿ ತಮ್ಮ ದೋಷಗಳನ್ನು ಹುಡುಕಿ ತೆಗೆಯಬೇಕು ಹಾಗೂ ಅವುಗಳನ್ನು ದೂರ ಮಾಡುವ ಪ್ರಯತ್ನ ಮಾಡಬೇಕು. ನನ್ನ ಅವಗುಣಗಳು ನನಗೆ ಅವಗುಣದಂತೆ ಕಾಣಬೇಕು. ಪ್ರತಿಯೊಬ್ಬನು ತನ್ನ ಅವಗುಣಗಳ ಕಡೆಗೆ ಅಲಕ್ಷ್ಯ ಮಾಡಿ ಎರಡನೆಯವರ ಅವಗುಣಗಳ ಅಥವಾ ದೋಷಗಳ ಕಡೆಗೆ ನೋಡುತ್ತಾನೆ. ಅವನಿಗೆ ತನ್ನ ಕಣ್ಣುಗಳಲ್ಲಿಯ ಒನಕೆಯು ಕಾಣುವುದಿಲ್ಲ, ಆದರೆ ಎರಡನೆಯವರ ಕಣ್ಣುಗಳಲ್ಲಿಯ ಸಣ್ಣ ಕಣವು ಒನಕೆಗಿಂತಲೂ ದೊಡ್ಡದಾಗಿ ಕಾಣುತ್ತದೆ. ಇದೇ ಪ್ರತಿಯೊಬ್ಬರ ದೋಷವಾಗಿರುತ್ತದೆ. ನಾವು ಎರಡನೆಯವರ ದೋಷಗಳನ್ನು ಹೇಳಬಾರದು ಹಾಗೂ ಪರನಿಂದೆಯನ್ನು ಮಾಡಬಾರದು. ನಿತ್ಯ ಮಲಗುವ ಸಮಯದಲ್ಲಿ ಭಗವಂತನ ಪ್ರಾಪ್ತಿಗಾಗಿ ಬೆಳಗಿನಿಂದ ಈವರೆಗೆ ಏನು ಮಾಡಿರುತ್ತೇನೆ ಹಾಗೂ ಪರನಿಂದೆಯಲ್ಲಿ ಎಷ್ಟು ಸಮಯ ಕಳೆದಿರುತ್ತೇನೆ ಎಂಬುದರ ಲೆಕ್ಕ ಹಾಕಬೇಕು. ಅಂದರೆ ಚಿತ್ತ ಶುದ್ಧಿಯಾಗುತ್ತಾ ಹೋಗುತ್ತದೆ. ನೀವು ನಿತ್ಯ ಹೀಗೆ ಮಾಡುತ್ತಾ ಹೋದರೆ 3 ತಿಂಗಳಲ್ಲಿ ನಿಮ್ಮ ಚಿತ್ತ ಶುದ್ಧವಾಗುತ್ತದೆ. ಚಿತ್ತ ಶುದ್ಧಿಗಾಗಿ ಎರಡನೇ ಉಪಾಯವೆಂದರೆ ಸತ್ಸಂಗತಿ. ಸತ್ಸಂಗತಿಗಾಗಿ ಸಂತರನ್ನು ಎಲ್ಲಿ ಹುಡುಕಬೇಕು? ನಾವು ನೋಡ ಹೋದರೆ ನಮಗೆ ಸಂತರನ್ನು ಗುರುತಿಸಲಾದೀತೆ? ಸಂತರು ನಮ್ಮಂತೆಯೇ ದೇಹಧಾರಿಯಾಗಿರುತ್ತಾರೆಯೇ? ಸದ್ಯದ ಪರಿಸ್ಥಿತಿಯಲ್ಲಿ ಸಂತರನ್ನು ಹುಡುಕ ಹೋದರೆ ಅವರು ಸಿಗುವುದು ಕಠಿಣವಾಗಿರುತ್ತದೆ. ಇಂಥ ಸಮಯದಲ್ಲಿ ದಾಸಬೋಧವೇ ಸತ್ಸಂಗವಾಗಿರುತ್ತದೆ. ಸಮರ್ಥರು ಹೇಳಿರುವುದೇನೆಂದರೆ, ಯಾರು ವಿಶ್ವಾಸದಿಂದ ಈ ಗ್ರಂಥವನ್ನು ಓದುತ್ತಾರೋ ಅವರಿಗೆ ನನ್ನ ಸಹವಾಸ ಉಂಟಾಗುತ್ತದೆ. ನಾವು ಸಂತರನ್ನು ದೇಹದಲ್ಲಿ ನೋಡಬಾರದು. ಅವರು ಹೇಳುವ ಸಾಧನೆಯೇ ಅವರಾಗಿರುತ್ತಾರೆ ಎಂದು ತಿಳಿಯಬೇಕು. ಅವರು 4 ಸಾಧನೆಗಳನ್ನು ಮಾಡಲು ಹೇಳಿರುತ್ತಾರೆ. 1, ನಿರ್ಗುಣವು ತಿಳಿದುಕೊಳ್ಳಲು ಕಠಿಣವಾಗಿರುತ್ತದೆ. ಆದ್ದರಿಂದ ಸಗುಣೋಪಾಸನೆ ಮಾಡಬೇಕು. ಅದರಿಂದಲೇ ನಿರ್ಗುಣದ ರಹಸ್ಯ ತಿಳಿಯುತ್ತದೆ. 2ನೇ ಸಾಧನೆ ಎಂದರೆ ನಮ್ರತೆ. ಅಭಿಮಾನದಿಂದ ಪರಮಾತ್ಮನು ದೂರವಾಗುತ್ತಾನೆ. ಯಾರು ಎಲ್ಲರೊಂದಿಗೆ ನಮ್ರವಾಗಿರುತ್ತಾರೋ ಯಾರು ಎಲ್ಲರೊಂದಿಗೆ ನಮ್ರರಾಗಿರುತ್ತಾರೋ ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ. ಇನ್ನು 3ನೆಯ ಸಾಧನೆ ಎಂದರೆ ಅನ್ನದಾನ. ಕಲಿಯುಗದಲ್ಲಿ ಯಥಾಶಕ್ತಿ ಅನ್ನದಾನ ಮಾಡಬೇಕು. ಅದರ ಮಹತ್ವವು ಬಹಳವಿರುತ್ತದೆ. 4ನೇ ಸಾಧನೆ ಎಂದರೆ ಅಖಂಡ ಭಗವಂತನ ನಾಮಸ್ಮರಣೆ. ಭಗವತ್ ಪ್ರಾಪ್ತಿಗಾಗಿ ಸಂತರು ನಮಗೆ ನಾಮವೆಂಬ ವಿಲಕ್ಷಣ ವಸ್ತುವನ್ನು ಕೊಟ್ಟಿರುತ್ತಾರೆ. ಸಂತರ ಭೆಟ್ಟಿಯಾದ ಮೇಲೆ ನಾವು ಏನಾದರೂ ಮಾಡುವುದು ಉಳಿದಿರುತ್ತದೆ ಎಂದು ನಮಗೆ ಅನಿಸಲೇಬಾರದು. ಹಾಗೆ ಯಾರಿಗೆ ಅನಿಸುತ್ತದೆಯೋ ಅವರಿಗೆ ಗುರುಗಳ ಭೆಟ್ಟಿಯಾಗಿಯೂ ಆಗದಂತೆಯೇ. ಇದು ಒಂದು ಯಾತ್ರೆ ಮಾಡಿದೆವು, ಇಂದು ಒಂದು ಯಾತ್ರೆ ಮಾಡಿದೆವು, ನಾಳೆ ಮತ್ತೊಂದು ಮಾಡಬೇಕಾಗಿರುತ್ತದೆ ಎಂಬ ಇಚ್ಛೆ ಏಕೆ ಇರಬೇಕು?
ಒಮ್ಮೆ ಗುರುಗಳ ಭೇಟಿಯಾಯಿತೆಂದರೆ ನನಗೆ ಈಗ ಯಾವ ಕರ್ತವ್ಯವೂ ಉಳಿದಿರುವುದಿಲ್ಲವೆಂದು ಯಾರಿಗೆ ಅನಿಸುತ್ತದೆಯೋ ಅವರಿಗೆ ಮಾತ್ರ ಗುರುಗಳ ಭೇಟಿಯಾದದ್ದು ಸಾರ್ಥಕವಾದಂತೆ. ಗುರು ಆಜ್ಞೆಯ ಹೊರತಾಗಿ ಬೇರೆ ಅವರಿಗೆ ಸಾಧನೆಯೇ ಉಳಿಯುವುದಿಲ್ಲ. ಅದೇ ಪರಮಾರ್ಥ ಹಾಗೂ ಅದೇ ಅವರ ತೀರ್ಥಯಾತ್ರೆ ಆಗುತ್ತದೆ. ಮತ್ತೇನಾದರೂ ಮಾಡಬೇಕೆಂಬುದು ಅವರ ಕನಸು ಮನಸ್ಸಿನಲ್ಲಿಯೂ ಬರುವುದಿಲ್ಲ. ಅತ್ಯಂತ ಜಿಗುಟುತನದಿಂದ ಸಂತರ ಸಮಾಗಮ ಮಾಡಬೇಕು ಹಾಗೂ ಅವರ ಕೃಪೆಗೆ ಪಾತ್ರರಾಗಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.